ವೆಲ್ಕಮ್ ಬ್ಯಾಕ್. ಈ ವರ್ಷಾಂತ್ಯದಲ್ಲಿ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ಹೌದು. ಈಗಲಿಂದಲೇ ಪ್ರಚಾರದ ಬಿಸಿ ಜೋರಾಗಿದೆ. ಇವತ್ತು ಅಂದರೆ ಶನಿವಾರ ರಾತ್ರಿ ಭಾರತದ ಕಾಲಮಾನದ ಪ್ರಕಾರ ರಾತ್ರಿ ಆಗಿರುವಂಥ ರ್ಯಾಲಿಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿಯಾಗಿದೆ. 78 ವರ್ಷದ ಡೊನಾಲ್ಡ್ ಟ್ರಂಪ್ ಅವರು ರಿಪಬ್ಲಿಕನ್ ಪಾರ್ಟಿ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಅವರು ಪ್ರಚಾರದ ರ್ಯಾಲಿಗೆ ಉದ್ದೇಶಿಸಿ ಭಾಷಣ ಮಾಡ್ತಾ ಇರ್ತಾರೆ ಸ್ಟೇಜ್ ಮೇಲೆ. ಆ ವೇಳೆ ಒಬ್ಬ ಫೈರಿಂಗನ್ನು ಮಾಡ್ತಾರೆ. ಗುಂಡಿನ ದಾಳಿ ಮಾಡಿದವನನ್ನು ಅಲ್ಲಿದ್ದಂಥ ಸ್ನೈಪರ್ಸ್ ಆತನನ್ನು ಹತ್ಯೆ ಮಾಡಿದ್ದಾರೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿವಿಗೆ ಗಾಯ ಆಗಿದೆ. ಅಸ್ಥಿರತೆಯ ಭಯವನ್ನು ಹೆಚ್ಚಿಸುವಂಥ ಆಘಾತಕಾರಿ ಘಟನೆಯಲ್ಲಿ ನಮ್ಮ ಭಾರತದ ಕಾಲಮಾನದ ಪ್ರಕಾರ ಶನಿವಾರ ರಾತ್ರಿ ಪ್ರಚಾರದ ರ್ಯಾಲಿ ನೋಡಿ, ಕೇಳಿಸ್ಕೊಳ್ಳಿ. ನೋಡಿ, ಅಲ್ಲಿ ಬಾಡಿ ಗಾರ್ಡ್ಸ್ ಕರ್ಕೊಂಡು ಹೋಗ್ತಾರೆ. ನೀವು ಅನ್ಬೋದು ಏನಪ್ಪ ಇಷ್ಟೊಂದು ಗುಂಡಿನ ದಾಳಿ ಆಗಿದೆ ಅವ್ರ ಮೇಲೆ ಅಂತ. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೂಡ ಅವರು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿರ್ತಾರೆ, ಹಾಗಾಗಿ ಸೇಫ್ ಆಗಿರುತ್ತೆ. ಕಿವಿ ಹತ್ರ ಏಟಾಗಿದೆ, ಕಿವಿಗೆ ಗುಂಡು ತಾಗಿದೆ. ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ರಿಂದಲೇ ಅವರು ಆ ಗುಂಡಿನ ದಾಳಿ ಆಗ್ತಾ ನೋಡಿ ಅಲ್ಲಿ 7-8 ಬಾರಿ ಕುತ್ಕೊಬಿಡ್ತಾರಲ್ಲಿ ಸ್ಟೇಜ್. ಅಂದರೆ ಆ ಪೋಡಿಯಂ ಕೆಳಗಡೆ ಅವರು ಕುತ್ಕೋತಾರೆ. ತಕ್ಷಣ ಅವರ ಅಂಗರಕ್ಷಕರು ಬಾಡಿ ಗಾರ್ಡ್ಸ್ ಏನಿರ್ತಾರೆ ಅವರನ್ನು ಕವರ್ ಅಪ್ ಮಾಡ್ತಾರೆ. ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಅವರು. ಈ ಬಾರಿ ನವೆಂಬರ್ ತಿಂಗಳಲ್ಲಿ ಅಮೆರಿಕಾದಲ್ಲಿ ಅಧ್ಯಕ್ಷ ಚುನಾವಣೆ ನಡೆಯುತ್ತೆ. ಹಾಗಾಗಿ ಚುನಾವಣಾ ರ್ಯಾಲಿ ನಡೆದಿತ್ತು. ಅದರಲ್ಲಿ ಪ್ರಚಾರದಲ್ಲೂ ಅವ್ರು ಭಾಗಿಯಾಗಿದ್ರು. ಅವ್ರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಟಾರ್ಗೆಟ್ ಮಾಡಿ 7-8 ಬಾರಿ ಗುಂಡಿನ ದಾಳಿ ಆಯಿತು. ಜಸ್ಟ್ ಮಿಸ್, ಬಲ ಕಿವಿಗೆ ಗಾಯ ಆಗಿದೆ. ಹೌದು. ಬಟ್ ನನ್ನ ಪ್ರಶ್ನೆ, ಯೂಶಲಿ ನಮ್ಮಲ್ಲೆಲ್ಲ ಒಂದು ಯಾವುದೋ ಪ್ರೋಗ್ರಾಮ್ ನಡೆಯುತ್ತೆ ಅಥವಾ ಯಾರೋ ಘಟಾನುಘಟಿ ನಾಯಕರು ಬರ್ತಾರೆ ಅಂದಾಗ ಅತಿ ಹೆಚ್ಚಿನ ಭದ್ರತೆ ಇರುತ್ತೆ. ಬಟ್ ಆ ಭದ್ರತೆಯ ಮಧ್ಯದಲ್ಲೂ ಕೂಡ ಇಂಥ ಘಟನೆಗಳು ನಡೆದು ಬಿಡುತ್ತಲ್ಲ ಅಂತ. ಅದು ವಿಶ್ವದ ದೊಡ್ಡನ್ನ ಮೊನ್ನೆ ಪ್ಯಾರಿಸ್ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ರೆ ಏನಾಗಿತ್ತು ಅಂತ, ಅಲ್ಲಿ ಚುನಾವಣೆ ರಿಸಲ್ಟೇ ಬಂದಿಲ್ಲ. ಹೌದು. ಎಕ್ಸಿಟ್ ಪೋಲ್ ನಂಬರ್ ಅನ್ನ ನೋಡಿಕೊಂಡು ಜನ ದೊಂಬಿ ಎದ್ದಿದ್ರು. ಆಮೇಲೆ ನಿಮಗೆ ಅಮೆರಿಕದಲ್ಲಿ ನಡೆಯುವಂಥ ಚುನಾವಣೆ ಇದೆಯಲ್ಲ, ನಮ್ಮ ಥರ ನಡೆಯೋದಿಲ್ಲ ಅಲ್ಲಿ. ಈಗ ನಾವು ನೇರವಾಗಿ ಶಾಸಕರನ್ನ ಆಯ್ಕೆ ಮಾಡ್ತೀವಿ, ಸಂಸದರನ್ನ ಆಯ್ಕೆ ಮಾಡ್ತೀವಿ, ಎಲ್ಲ ಹಾಗಲ್ಲ. ಅಲ್ಲಿನ ಚುನಾವಣೆಯ ಮಾದರಿನೇ ಬೇರೆ ಇರುತ್ತೆ. ಅಲ್ಲಿ ಸೆನೆಟರ್ಸ್ ಇರ್ತಾರೆ, ತುಂಬಾ ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಚುನಾವಣೆ ಕೂಡ ನಡೆಯುತ್ತೆ. ತುಂಬ ನಮಗೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ತುಂಬ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನೋಡಿ, ನವೆಂಬರ್ ತಿಂಗಳಲ್ಲಿ ನಡೆಯುವಂಥ ಅಮೆರಿಕಾದ ಅಧ್ಯಕ್ಷ ಚುನಾವಣೆಗೆ ಈಗಿನಿಂದಲೇ ಅಂದರೆ ತುಂಬ ದಿನಗಳಿಂದ ಪ್ರಚಾರದ ಅಬ್ಬರ ಶುರುವಾಗಿತ್ತು. ಈ ಬಾರಿ ರಿಪಬ್ಲಿಕನ್ ಪಾರ್ಟಿಯ ಅಭ್ಯರ್ಥಿ ಕೂಡ ಆಗಿದ್ದಾರೆ, ಅಧ್ಯಕ್ಷ ಅಭ್ಯರ್ಥಿ ಕೂಡ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಪೆನ್ಸಿಲ್ವೇನಿಯಾದಲ್ಲಿ ರ್ಯಾಲಿನ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ದಾಳಿ ಆಗಿದೆ. ಅವರು ಫಸ್ಟ್ ಬಂದು ಬುಲೆಟ್ ತಾಕ್ತಾ ಇದ್ದಂತೆ ಅವರು ಕಿವಿ ಇಟ್ಕೊಳ್ತಾರೆ. ಮಿಕ್ಕಿದೆಲ್ಲೋ ಕೂಡ ಅವ್ರ ಬಾಡಿಗೆ ಹೋಗುತ್ತೆ. ಅವರೆಲ್ಲರೂ ಕೂಡ ಅವರ ಬಾಡಿ ಗಾರ್ಡ್ಸ್ ಕೂಡ ಇವನ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿರ್ತಾರೆ. ನಿಮಗೆ ಅಲ್ಲಿ ಕಾಣಿಸ್ತಿಲ್ಲ, ಒಳಗಡೆ ಇರ್ತದೆ ಪ್ಲೇಟ್ ಇರುತ್ತೆ, ಬುಲೆಟ್ ಪ್ರೂಫ್ ಪ್ಲೇಟ್ ಇರುತ್ತೆ. ಆ ಪ್ಲೇಟ್ ಒಳಗಡೆ ಇಟ್ಕೊಂಡಿರ್ತಾರೆ, ಏನೂ ಆಗೋದಿಲ್ಲ. ಅದು ಸಮಸ್ಯೆ. ಈಗ ಕಿವಿ ಗಾಯ ಆಗಿದೆ, ಕಿವಿ ಗಾಯ ಆದ್ಮೇಲೆ ಅವ್ರು ಹೋಗಿದ್ದಾರೆ. ಅಂದರೆ ಅಲ್ಲಿ ಅವರ ಹಿಂದೆ ಇದ್ದವರಿಗೆ ಸ್ವಲ್ಪ ಜನ ಕೇಟ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಮತ್ತೆ ಆ ಸ್ನೈಪರ್ ಸೆಲ್ಗಳು ಆತನನ್ನ ಎಲ್ಲಿಂದ ಅವನು ಫೈರ್ ಮಾಡೋದಲ್ಲ, ಆತ ಅಲ್ಲಿ ಹೋಗಿದ್ದಾನೆ. ಆತ ಕೂಡ ಅಲ್ಲಿ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸೊ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ಬಿ ನಾಗೇಂದ್ರ ಮಾಜಿ ಸಚಿವ ಇಡಿ ಕಳೆದಲ್ಲಿ 6 ದಿನ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ನಿನ್ನೆ ಆದೇಶ ಕೊಟ್ಟರು. ಹಾಗಾಗಿ ನಿರಂತರವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಿ ನಾಗೇಂದ್ರ ಅವ್ರನ್ನ ಯಾಕಾಗಿ ವಶಕ್ಕೆ ಪಡೆದುಕೊಂಡ್ರು ಅನ್ನುವಂಥ ಪ್ರಶ್ನೆಗೆ ಒಂದು ಕಡೆ ಪದ್ಮನಾಭ್ ಅವರು ಕೊಟ್ಟಿರುವ ಹೇಳಿಕೆ, ಮೃತ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ, ಮತ್ತೊಂದು ಕಡೆ 20 ಕೋಟಿ ಹಣ ಇದೇ ಮಾಜಿ ಸಚಿವರಿಗೆ ಸಂದಾಯ ಆಗಿದೆ. ಆ ದುಡ್ಡನ್ನ ತೆಗೆದುಕೊಂಡು ಹೋಗಿ ಚುನಾವಣಾ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಈ ಪ್ರಮುಖ ಅಂಶಗಳನ್ನ ಇಟ್ಕೊಂಡೆ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅವ್ರನ್ನ
ವಿಚಾರಣೆಗೆ ಒಳಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಆದ್ರೂ ಕೂಡ ನೋ ಯೂಸ್ ಅನ್ನುವಂತಹ ಪರಿಸ್ಥಿತಿ ಕಾರಣ ಯಾವುದೇ ಉತ್ತರವನ್ನ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ನಾನವನ್ನಲ್ಲ, ನನಗೆ ಗೊತ್ತಿಲ್ಲ, ನನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಬಿಟ್ರೆ ಇಲ್ಲಿ ತನಕ ಬಿ ನಾಗೇಂದ್ರ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿನ ಇಡಿ ಅಧಿಕಾರಿಗಳಿಗೆ ಬಿಟ್ಕೊಟ್ಟಿಲ್ಲ ಅನ್ನೋದ್ರ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ನಾಗೇಂದ್ರ ಬಾಬು ನನ್ನ ಪಕ್ಕದಲ್ಲೇ ಇದ್ದಾರೆ. ಪಾಪ ನಿರಂತರವಾಗಿ ಫಾಲೋ ಅಪ್ ಮಾಡಿದ್ರು, ಫಸ್ಟ್ ರಿಯಾಕ್ಷನ್ ಪಡೆದುಕೊಳ್ಳೋ ಪ್ರಯತ್ನ ಆಯಿತು. ನಿನ್ನೆ ಓಡೋಡ್ ಹೋಗಿ ಕಚೇರಿಯ ಒಳಗಡೆ ಹೋಗೋಕ್ಕೂ ಮುನ್ನ ಅವರ ಒಂದು ರಿಯಾಕ್ಷನ್ ರಿಪಬ್ಲಿಕನ್ಗೆ ಸಿಕ್ತು. ನನ್ನ ಪಾತ್ರ ಇಲ್ಲ, ನಾನವನಲ್ಲ, ಸೊ ಯಾಕಾಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಇದು ರಾಜಕೀಯ ಷಡ್ಯಂತ್ರ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ ನಾಯಕರು ಇಡಿ ಅಂತ ಬಂದಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇವರೆಲ್ಲ ಒಂದು ಅರ್ಥ ಮಾಡ್ಕೊಂಡು ಇದ್ರು, SIT ವಶದಲ್ಲಿದ್ರೆ, SIT ತನಿಖೆ ಆಗ್ತಾ ಇದ್ರೆ ನಾವೆಲ್ಲ ಸೇಫ್ ಅಂತ. ಕಾರಣ ರಾಜ್ಯ ಸರ್ಕಾರದ ಸುಪದ್ರಿಯಲ್ಲೇ SIT ಇರೋದ್ರಿಂದ ಇಲ್ಲಿ ತನಿಖೆ ಆದ್ರೆ ನಾವು ಸೇಫ್ ಆಗ್ತೀವಿ ಅಂತ. ಯಾವಾಗ ಇಡಿ ಎಂಟ್ರಿ ಚರ್ಚೆಗಳಾಗುತ್ತೆ ಶ್ರುತಿ. ಈಗ SIT ತನಿಖೆ ಮಾಡಿದ್ರೆ ರಾಜ್ಯ ಸರ್ಕಾರ ಸುಪರ್ದಿಲ್ಲಿದೆ ಅಂತ ಹೇಳಿ, ಬಟ್ ಇಡಿ ಅಧಿಕಾರಿಗಳು ಕೂಡ ಒಂದು ನೈತಿಕತೆ ಅನ್ನೋದು ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ ಆ ನೈತಿಕತೆಯನ್ನು ದಾಟಿ ಅವರು ಮಾಡೋದಿಲ್ಲ. ಏನ್ ಬೇಕೋ ಕೆಲಸ ಮಾಡ್ತಿರ್ತಾರೆ. ಯಾರೋ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರು ಹೌದಾ ಓಕೆ ಅಂತ ಹೇಳ್ತಾರೆ. ಆದ್ರೆ ಯಾವತ್ತೂ ಆಗ್ಲಿ ನಾವು ಗಮನಿಸಿದೀವಿ, ಪೊಲೀಸರು ತಮ್ಮ ಕೆಲಸವನ್ನ ಮಾಡೇ ಮಾಡ್ತಾರೆ. ನೈತಿಕ ಪ್ರಶ್ನೆ ಅನ್ನೋದು ಇರುತ್ತಲ್ಲ, ಆ ಅಧಿಕಾರಿಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಆ ಬೌಂಡರಿನ ದಾಟಿ ಮೀರಿ ಹೋಗೋದಿಲ್ಲ. SIT ಅವರು ಇಲ್ಲಿ ಈಗ ಆಲ್ರೆಡಿ ಏನೇನು ಬೇಕೋ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ. ಬಟ್ ಅನುಮಾನ ಇದ್ದಿದ್ದು ಯಾಕೆ ಪ್ರಮುಖ ಆರೋಪ ಎದುರಿಸಿದವ್ರನ್ನ ಬೇಗ ವಿಚಾರಣೆಗೆ ಒಳಪಡಿಸಲಿಲ್ಲ, ಯಾಕೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಕ್ ಬಿಟ್ರು ಅನ್ನೋದು ಪ್ರಶ್ನೆಯಾಗಿತ್ತು. ಸೊ ಅದರಿಂದ ಒಂದಷ್ಟು ಅನುಮಾನಗಳಿತ್ತು. ರಾಜ್ಯ ಸರ್ಕಾರದ ಒತ್ತಡಕ್ಕೆ ಒಳಗಾಗಿತ್ತ SIT ಅನ್ನುವಂಥ ಪ್ರಶ್ನೆ ಇತ್ತು. ಓಕೆ, ಈಗ ಇಡಿ ಎಂಟ್ರಿ ಆಗಿದ್ದ ಬಳಿಕ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತು ಮಾಹಿತಿ ಕೊಡೋದಕ್ಕೆ ಇಡಿ ಕಚೇರಿಯಿಂದಲೇ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಕೇಶ್, ಏನ್ ನಿರೀಕ್ಷೆ ಮಾಡಬಹುದು? ಇವತ್ತು ಚುನಾವಣೆಗೆ ಫಂಡಿಂಗ್ ಆಗಿದೆ, ಈ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ, ಆ ರೀತಿ ಪರಿಸ್ಥಿತಿಯಲ್ಲಿ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿ ವಿಚಾರಣೆ ಆಗುತ್ತೆ ಅಂತ? ಖಂಡಿತ ಶ್ರುತಿ, ಈ ಜನನಾಯಕ ಅಂತ ಕರೆಸ್ಕೊಳ್ಳುವಂಥದ್ದು ಈಗ ಜನರಿಗೆ ಪಂಗನಾಮನ ಹಾಕಿ ಜನರ ದುಡ್ಡನ್ನೇ ಕೊಳ್ಳೆ ಹೊಡೆದು, ಅದು ಕೂಡ ಬಡವರ ಬಗ್ಗರ ದುಡ್ಡನ್ನ ಕೊಳ್ಳೆ ಹೊಡೆದು ಇವರು ಎಲೆಕ್ಷನ್ಗೆ ಫಂಡಿಂಗ್ ಆಗಿ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಪೂರ್ತ ಬಿಟ್ಟವ್ರಂತಾನೆ ಹೇಳ್ಬೋದು. ಬಹಳ ಪ್ರಮುಖವಾಗಿ ಇವತ್ತು ಭಾನುವಾರದ ಕಾರಣ ವಿಚಾರಣೆ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ನಿರಂತರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಆದ್ರೆ ಯಾವುದಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ ನಾಗೇಂದ್ರ ಅವರು. ತನಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನನಗಿದು ಗೊತ್ತೇ ಇಲ್ಲ, ಅವ್ರ ಆಪ್ತರು ಏನ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ, ಎಲ್ಲವೂ ಕೂಡ ಆಪ್ತರು ನನ್ನ ಗಮನಕ್ಕೆ ತರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರ ಆಪ್ತರು ಏನ್ ಮಾಡಿದ್ರು ಕೂಡ ಸರಿನಾ? ಹಾಗಾದ್ರೆ ಇವ್ರ ಹೆಸರು ಬಳಸ್ಕೊಂಡು ಏನ್ ಮಾಡಿದ್ರು ಓಕೆನಾ? ಹಾಗಾದ್ರೆ ಏನಂತ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಕಾರಣ ನಾಗೇಂದ್ರ ಅವರ ಆಪ್ತರು ಮಾಡಿರುವಂತ ಕೆಲಸ ತನಗೇ ಗೊತ್ತಿಲ್ಲ ಅಂತ ಹೇಳುವಂತ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡಕ್ ಹೋಗ್ತಾ ಇಲ್ಲ. ತನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ತನಗೆ ಆರೋಗ್ಯದ ಸಮಸ್ಯೆ ಇದೆ, ನನ್ನನ್ನ ಈಗ SIT ಅಂದ್ರೆ ಇಡಿ ಕಚೇರಿಯಿಂದ ಏನು ಕಸ್ಟಡಿ ತಗೊಂಡಿದ್ದಾರೆ, ನನಗೆ ಆರೋಗ್ಯದ ಸಮಸ್ಯೆ ಇದೆ, ನನ್ನ ಕೂಡ ಒಂದು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ, ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಬೇಕಾಗತ್ತೆ ಅನ್ನುವಂಥದ್ದು ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ನ್ಯಾಯಾಧೀಶರು ಕೂಡ ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ದಿನದ 24 ಗಂಟೆಯಲ್ಲಿ ಒಂದ್ಸತಿ ಅವ್ರನ್ನ ಆರೋಗ್ಯ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಅವ್ರನ್ನ ಸ್ವಲ್ಪ ನಿಗಾವನ್ನು ವಹಿಸಿ ಅನ್ನುವಂಥದ್ದು ಕೂಡ ಅವರು ಕೂಡ ಓಕೆ ಅಂತ ಹೇಳಿದ್ರು. ಬಟ್ ಈಗ ಜುಲೈ 18ರ ತನಕ ಈಗ ಇಡಿ ಕಸ್ಟಡಿಯಲ್ಲಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡೋಕೆ ಹೋಗ್ತಾ ಇಲ್ಲ. ಆದರೆ ಬಹಳ ಪ್ರಮುಖವಾಗಿ 20 ಕೋಟಿಗೂ ಅಧಿಕ ದುಡ್ಡನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ತುಕಾರಾಂ ಅವ್ರನ್ನ ಗೆಲ್ಲಿಸಿಕೊಂಡು ಅಂತ ಬರುವಂತ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ